ಸರ್ ಇದು ನಾವು ಮಗುನ್ ನೋಡ್ಕೊಂಡಂಗೆ ನೋಡ್ಕೊಬೇಕು ಕ್ಯಾಪ್ಸಿಕಮ್ ಬೆಳೆನ. ನಾವು ಮಗುನ ಯಾವ ತರ ನೋಡ್ಕೊಂಡ್ವು ಅದೇ ಲೆಕ್ಕಾಚಾರವಾಗಿ ನೋಡ್ಕೊಂಡ್ರೆ ಮಾತ್ರನೇ ಬೆಳೆ ಸಕ್ಸಸ್ ಆಗಿ ರೇಟ್ ಚೆನ್ನಾಗಿ ಬಂದ್ಬಿಟ್ರೆ ಸ್ವಲ್ಪ ದುಡ್ಡು ಚೆನ್ನಾಗಿ ಮಾಡ್ಬೋದು. ಇಲ್ಲ ನಾರ್ಮಲ್ ರೇಟು ಅಂದ್ರೂ ಲಾಸ್ ಆಗೋ ಚಾನ್ಸ್ ಇಲ್ಲ, ಸುಮಾರು ಹಾಗೆ ಆಗುತ್ತೆ. ಇಲ್ಲ ಪ್ರಾರಂಭ ಆಗೋದಕ್ಕೆ ಮುಂಚೆ ನಮ್ಮ ವೀಕ್ಷಕರಲ್ಲಿ ಕೇಳ್ಕೊಳ್ಳೋದು ಏನಂದ್ರೆ, ಇಲ್ಲಿ ರೈತರು ಲಾರ್ಜೆಸ್ಟ್ ನಂಬರ್ ಅಲ್ಲಿ ಅಗ್ರಿಕಲ್ಚರ್ ಮಾಡಿ ಲಾರ್ಜೆಸ್ಟ್ ನಂಬರ್ಗಳು ಹೇಳ್ತಾರೆ. 3 ಎಕರೆನಲ್ಲಿ ಅಗ್ರಿಕಲ್ಚರ್ ಮಾಡೋದ್ರಿಂದ ಅದನ್ನ ರೈತರು ಸಾಮಾನ್ಯವಾಗಿ ಇದನ್ನ ಅರ್ಧ ಎಕರೆ ಅಥವಾ 1 ಎಕರೆನಲ್ಲಿ ಟ್ರೈ ಮಾಡಬೇಕು ಪ್ರಾರಂಭದಲ್ಲಿ. ಇಲ್ಲಿ ರೈತರು ಹೇಳಿದ್ದಾರೆ ಅಂತೇಳಿ ತುಂಬ ಜಮೀನಲ್ಲಿ ಅಗ್ರಿಕಲ್ಚರ್ ಮಾಡೋದಕ್ಕೆ ಹೋಗಿ ಅಂದರೆ ಈ ಕೃಷಿ ಮಾಡೋದಕ್ಕೆ ಕೈ ಸುಟ್ಕೋಬಾರ್ದು. ಅದರಿಂದ ಪ್ರಾರಂಭದಲ್ಲಿ ಇದನ್ನು ನೀವು ಕಡಿಮೆ ಪ್ರದೇಶದಲ್ಲಿ ಟ್ರೈ ಮಾಡಬೇಕು ಅಂತ ಈ ವಿಡಿಯೋ ಮೂಲಕ ಆಕ್ಚುಲಿ ಕನಿಷ್ಠ ಒಂದು 30 ರೂಪಾಯಿ ಮೇಲೆ ಮಾರ್ಬಿಟ್ರೆ ಏನು ತೊಂದರೆ ಇಲ್ಲ ಸರ್. ನಮಗೆ ನಮ್ಮ ಹಾಕಿದ ಬಂಡವಾಳಕ್ಕೆ ನಮ್ಮ ಲಾಭಕ್ಕೆ ಎಲ್ಲಕ್ಕೂ ಅನುಕೂಲ ಆಗುತ್ತೆ. 1 ರೂಪಾಯಿ 30 ರೂಪಾಯಿ ಮೇಲೆ ಮಾರ್ಬೇಕು. ಬಟ್ ಇನ್ನೊಂದೇನಂದ್ರೆ ಬೆಳೆ ಚೆನ್ನಾಗಿ ಆಗ್ಬೇಕು. ಹೌದು, ಬೆಳೆ ಚೆನ್ನಾಗಿ ಇಳುವರಿ ಚೆನ್ನಾಗಿ ಬಂದ್ರೆ 30 ರೂಪಾಯಿ ಬಂದ್ರೂ ಲಾಸ್ ಅಂತೂ ಬರೋದೇ ಇಲ್ಲ ಸಾಮಾನ್ಯವಾಗಿ. ಅದ್ರ ಒಳಗಡೆ ಬಂದ್ಬಿಟ್ರೆ ಬೆಳೆ ಕೃಷಿನಲ್ಲಿ ಸಾಮಾನ್ಯವಾಗಿ ಎಲ್ಲ ಯೂಟ್ಯೂಬಲ್ಲಿ ನೀವು ನೋಡಿರ್ತೀರ. ಸಕ್ಸಸ್ಫುಲ್ ಕ್ಯಾಪ್ಸಿಕಮ್ ಕೃಷಿ ಮಾಡ್ಬೇಕಂದ್ರೆ ಅದ್ರ ಹಿಂದ್ಗಡೆ ಪರಿಶ್ರಮ ಎಷ್ಟಿರುತ್ತೆ ಅಂತ ನಮ್ಮ ವೀಕ್ಷಕರಿಗೆ ಗೊತ್ತಿರುತ್ತೆ. ಅಂದ್ರೆ ಯೂಟ್ಯೂಬಲ್ಲಿ ತೋರಿಸೋ ಥರ ನಿಜವಾಗ್ಲೂ ಅದರಲ್ಲಿ ಲಕ್ಷಾಂತರ ರೂಪಾಯಿ ರೈತರಿಗೆ ಆದಾಯ ಸಿಗುತ್ತಾ ಅಥವಾ ಅದ್ರ ಖರ್ಚು ವೆಚ್ಚಗಳನ್ನ ಹೇಗೆ ಅಂತ ನಮ್ಮ ವೀಕ್ಷಕರ ಜೊತೆ. ನಮಸ್ಕಾರ ನಮ್ಮ ವೀಕ್ಷಕರಿಗೆಲ್ಲನೂ ನಮ್ಮ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಚಾರ ಏನಂದ್ರೆ, ಇದು ಶ್ರೀಮಂತರ ಬೆಳೆ ಅಂತಾನೆ ಹೇಳ್ಬೋದು ಕ್ಯಾಪ್ಸಿಕಮ್ ಕೃಷಿ. ಸಾಮಾನ್ಯವಾಗಿ ಈಗ ಯೂಟ್ಯೂಬಲ್ಲಿ ನೋಡ್ಬಿಟ್ಟು ಸುಮಾರು ಜನ ಕ್ಯಾಪ್ಸಿಕಮ್ ಕೃಷಿನ ಮಾಡೋದಕ್ಕೆ ಕೈ ಸುಟ್ಕೊಂಡಿರೋರು ತುಂಬಾ ಜನ ಇದ್ದಾರೆ ಅಲ್ವಾ ಸರ್? ಹೌದು ಸರ್, ತುಂಬಾ ಜನ ಕೈ ಸುಟ್ಕೊಂಡಿರೋರು ತುಂಬಾ ಜನ ಇದ್ದಾರೆ. ಆದ್ರಿಂದ ಇದನ್ನ ಶ್ರೀಮಂತರ ಕೃಷಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಷ್ಟು ದುಬಾರಿ ಬೆಳೆ ಮತ್ತು ಅಷ್ಟು ದುಬಾರಿ ವೆಚ್ಚ, ಮತ್ತೆ ಮಾರ್ಕೆಟ್ ಅಲ್ಲಿ ಅದು ತಕ್ಕ ಹಾಗೆ ಬೆಲೆ ಸಿಕ್ಕಿದ್ರೆ ಮಾತ್ರನೇ ಇದರಲ್ಲಿ ನಾವು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಆಗೋದು. ಅದನ್ನ ಸಕ್ಸಸ್ಫುಲ್ ಫಾರ್ಮರಿಂಗ್ ಅಂತಾನೆ ಹೇಳ್ಬೋದು. 3 ಎಕರೆ ಕ್ಯಾಪ್ಸಿಕಮ್ ಕೃಷಿನಲ್ಲಿ ಇದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಅವರ ಅಭಿಪ್ರಾಯಗಳನ್ನ ತಿಳಿಸ್ಕೊಡ್ತಾರೆ, ಮತ್ತೆ ನಮ್ಮ ವೀಕ್ಷಕರ ಜೊತೆ ಹಂಚ್ಕೊಳ್ತಾರೆ. ಅವ್ರ ಮುಖಾಂತರ ನಮ್ಮ ವೀಕ್ಷಕರು ಪರಿಚಯ ಮಾಡ್ತಾರೆ. ಸರ್ ನಮಸ್ಕಾರ. ಸರ್ ನಮ್ಮ ವೀಕ್ಷಕರಿಗೆ ನಿಮ್ಮ ಪರಿಚಯ ಮಾಡ್ಕೊಡ್ಬೇಕು ಸರ್ ಅಂತ ಕೇಳ್ಕೊಂತ ಇದ್ದೀನಿ ಸರ್. ನಮ್ದು ಊರು ಬಂದು ಎಳೆಸಂದ್ರ, ಮಾಸ್ತಿ ಹೋಬಳಿ, ಮಾಲೂರು ತಾಲೂಕು, ಕೋಲಾರ ಡಿಸ್ಟಿಕ್. ನಮ್ಮ ಹೆಸರು ಶ್ರೀನಿವಾಸ ಮೂರ್ತಿ ಅಂತ. ಈ ಕ್ಯಾಪ್ಸಿಕಮ್ ಬೆಳೆ ಮಾಡೋಣ ಅಂತ ನಾವು ಇದ್ ಮಾಡಿದ್ವಿ. ನಾವು ಇದು ನಾರು ಬಂದು ಇವನ್ ಕಂಪ್ನಿ ಮುಚ್ಲಿ ಅಂತ. ಒಟ್ಟು ಬೆಳೆ ಇದು ಚೆನ್ನಾಗಿ ಬರುತ್ತೆ ಸರ್. ಇದು ಎಷ್ಟು ಪ್ರದೇಶದಲ್ಲಿ ನಾಟಿ ಮಾಡಿದ್ರು ಸರ್? ಇದೊಂದು 3 ಎಕರೆ ಪ್ರದೇಶದಲ್ಲಿ ನಾಟಿ ಮಾಡಿದೀವಿ. ಒಂದು 28,000 ನಾರು ನಾಟಿ ಮಾಡಿದೀವಿ ಸಸಿಗಳು. ಟೋಟಲ್ 28,000. ಟೋಟಲ್ 28,000. ಬಟ್ ಇದು ಶ್ರೀಮಂತರ ಬೆಳೆ ಅನ್ಬೋದು. ಒಟ್ಟು ಆಕ್ಚುಲಿ ಇದು ಕಮ್ಮಿ ಬೆಳೆ ಮಾಡಿದ್ರೆ ಚೆನ್ನಾಗಿ ಇಳುವರಿ ಬಂದು ಚೆನ್ನಾಗಿ ಒಳ್ಳೆ ಇದು ಸಿಗುತ್ತೆ ಸರ್. ಈಗ 3 ಎಕರೆಲಿ ಅಂದ್ರೆ ನನ್ನ ಪ್ರಕಾರ ಇದು ದುಬಾರಿ ಖರ್ಚು ಅಂತಾನೆ ಹೇಳ್ಬೋದು. ಹೌದು ಸರ್, ದುಬಾರಿ ಖರ್ಚು, ತುಂಬಾನೇ ದುಬಾರಿ ಖರ್ಚಾಗುತ್ತೆ. 3 ಎಕರೆ ಅಂದ್ರೆ ತುಂಬಾ ದುಬಾರಿ ಖರ್ಚು. ನೀವು 1 ಎಕರೆ ಔಷಧಿ ಸ್ಪ್ರೇ ಮಾಡ್ಬೇಕಾದ್ರೆ 20,000 ರಿಂದ 30,000 ಕಂಪಲ್ಸರಿ ಆಗುತ್ತೆ. ಬಟ್ ಇದು ರೇಟ್ ಬಂದು ಚೆನ್ನಾಗಿ ಬರ್ಬೇಕು ಸರ್. 40-50 ರೂಪಾಯಿ ಮಾರ್ಬಿಟ್ರೆ ಸ್ವಲ್ಪ ಚೆನ್ನಾಗಿ ಆಗುತ್ತೆ. ಆಕ್ಚುಲಿ ಇಲ್ಲ ಅಂದ್ರೆ ತುಂಬಾ ಲಾಸ್ ಬಂದ್ಬಿಡುತ್ತೆ. ಆದ್ರೂ ಇನ್ನೊಂದು ಏನ್ ಬಂದ್ರೆ ಸ್ವಲ್ಪ ಕಮ್ಮಿ ಇದ್ರಲ್ಲಿ ಮಾಡ್ಕೊಂಡ್ರು ಚೆನ್ನಾಗಿ ಬರುತ್ತೆ ಸರ್. ಇದ್ರಲ್ಲಿ ಪ್ರಾರಂಭದಲ್ಲಿ ರೈತರು ಚಿಕ್ಕದಾಗಿ ಮಾಡಿದ್ರೆ ಚೆನ್ನಾಗಿ 1 ಎಕರೆ ಮಾಡ್ಕೊಂಡ್ಬಿಟ್ರೆ ತುಂಬಾನೇ ಇಳುವರಿ ಬರುತ್ತೆ, ತುಂಬಾ ಇದಾಗುತ್ತೆ, ಒಳ್ಳೆ ಅನುಕೂಲ ಆಗುತ್ತೆ ಇದರಿಂದ. ಸರ್ ಯೂಟ್ಯೂಬ್ ಅಲ್ಲಿ ಅವ್ರು ಹಾಕಿರ್ತಾರೆ 1 ಎಕರೆ ಹಾಕ್ಬಿಟ್ಟು ಅದರಲ್ಲಿ 1 ಕೋಟಿ ಮಾಡ್ಬಿಟ್ಟು. ಹೌದು ಸರ್, ತುಂಬಾ ಹೇಳ್ತಾರೆ ಸರ್. ಆಕ್ಚುಲಿ ಅಷ್ಟೊಂದು ಮಾಡಕ್ ಆಗಲ್ಲ ನನ್ನ ಪ್ರಕಾರ ಅನ್ಸುತ್ತೆ. ಈಗ ನಾವು ಮಾಡಿದೇವಲ್ಲ ಬೆಳೆ, ಆ ಬೆಳೆ ಮಾಡಿದಾಗ ನಮ್ಗೆ ಅನ್ಸುತ್ತೆ ಅಷ್ಟೊಂದು ಮಾಡಕ್ ಆಗಲ್ಲ ಅನ್ಸುತ್ತೆ. ಸುಮ್ಮನೆ ಹೇಳ್ತಾರೆ ನಾವು 100 ಟನ್ ಬೆಳೆದೆ, 1 ಎಕರೆ ಮಾಡ್ಬಿಟ್ಟು 100 ಟನ್ ಬೆಳೆದೆ ಅಂತ ಹೇಳ್ತಾರೆ. ನಿಧಾನಕ್ಕೆ ಬರ್ತಾ ಇರೋದು 100 ಟನ್ ಬೆಳೆದೆ ಅಂತ ಹೇಳ್ತಾರೆ ಸರ್. 1 ಎಕರೆ ಮಾಡ್ಬಿಟ್ಟು 100 ಟನ್ ಬೆಳೆಕ್ ಆಗಲ್ಲ ಸರ್ ನಮ್ಮ ಇದ್ರಲ್ಲಿ ಆಕ್ಚುಲಿ ಅನ್ಸುತ್ತೆ. ಯಾಕೆಂದ್ರೆ ಈಗ 20 ಟನ್ ತೆಗಿಬೇಕಂದ್ರೂ ಈಗ ಮಳೆಗಾಲದಲ್ಲಿ ಮಳೆ ಪ್ರಾಬ್ಲಮ್, ವಾತಾವರಣದಲ್ಲಿ ಟೆಂಪರೇಚರ್ ಪ್ರಾಬ್ಲಮ್, ಟ್ರಿಪ್ಸ್ ಮೈಟ್ಸ್ ಪ್ರಾಬ್ಲಮ್, ಈ ತರ ಎಲ್ಲ ಸಮಸ್ಯೆಗಳ ನಡುವೆ ಎಷ್ಟು ಟನ್ ವರೆಗೂ ನೀವು ತೆಗೆದಿದ್ರ ಸರ್ ಇದರಲ್ಲಿ ಪ್ರದೇಶದಲ್ಲಿ? 3 ಎಕರೆ ಸರ್ ಇದರಲ್ಲಿ ಆಕ್ಚುಲಿ 60 ಟನ್ ಬಂದಿದೆ. ತುಂಬಾ ಮಳೆ ಬೀಳ್ತಾ ಇರುತ್ತೆ, ಹೂವು ಎಲ್ಲ ಡ್ರಾಪ್ ಆಗ್ಬಿಡುತ್ತೆ, ಮತ್ತೆ ತುಂಬಾನೇ ವೈರಸ್ ಸ್ಟಾರ್ಟ್ ಆಗುತ್ತೆ. ವೈರಸ್ಗೆಲ್ಲ ಗಿಡ ಇದಾಗುತ್ತೆ, ಮತ್ತೆ ಬೂದಿ ರೋಗ ಸ್ಟಾರ್ಟ್ ಆಗ್ಬಿಡುತ್ತೆ. ಆದ್ರೆ ಇದಕ್ಕೆ ಬರೋ ಕಾಯಿಲೆ ಅದು ಇದರಲ್ಲಿ ಬೂದಿ ರೋಗ ಬರೋದೇ ಇಲ್ಲ ಅಂತ ಹೇಳ್ತಾರೆ ಮಚ್ಲಿಯಲ್ಲಿ. ಆದ್ರೂ ಬೂದಿ ರೋಗ ಬರೇ ಬರುತ್ತೆ. ಸುಮ್ಮನೆ ಮಾತು ಹೇಳ್ತಾರೆ ಅಷ್ಟೇ, ಅವ್ರು ಬೂದಿ ರೋಗ ಬರಲ್ಲ ಅಂತ. ಆದ್ರೂ ಬರೇ ಬರುತ್ತೆ ಸರ್ ಬೂದಿ ರೋಗ ಅಂತ. ಅದೇ ನಮ್ ಕಣ್ಣೆದ್ರುಗಡೆ ಬೂದಿ ರೋಗ ಇದೆ ಕೆಳಗಡೆ ಬರೇ ಬರುತ್ತೆ ಬೂದಿ ರೋಗ, ಇಲ್ಲ ಅಂತ ಹೇಳ್ತಾರೆ ಅಷ್ಟೇ. ಅದು ಬರುತ್ತೆ ಬೂದಿ ರೋಗ. ಬೂದಿ ರೋಗ ನಿರೋಧಕ ತಳಿ ಅಂತ ಹೇಳ್ತಾರೆ. ಅದು ಹೇಳ್ತಾರೆ ಸರ್, ಬೂದಿ ರೋಗ ಬರೋದೇ ಇಲ್ಲ ಮಚ್ಲಿಗೆ ಅಂತ ಹೇಳ್ತಾರೆ. ಆದ್ರೂ ಬೂದಿ ರೋಗ ಬರೇ ಬರುತ್ತೆ, ಮಾತು ಹೇಳ್ತಾರೆ ಅಷ್ಟೇ ಅವರು. ಇದಕ್ಕೆ ಮೇನ್ ಕಾಡೋ ಸಮಸ್ಯೆ ಅಂದ್ರೆ ಸರ್ ಟ್ರಿಪ್ಸ್ ಸಮಸ್ಯೆ. ಸರ್ ಟ್ರಿಪ್ಸ್ ಮೇನ್ಸ್ ಬರೀ ಇದೆ ಸರ್, ಬೂದಿ ರೋಗ, ಟ್ರಿಪ್ಸ್ ಮೇನ್ಸ್ ಇದೆ ಸರ್ ಸಮಸ್ಯೆ. ಬೇರೆ ಇನ್ನೇನ್ ಸಮಸ್ಯೆ ಇಲ್ಲ. ಇದಕ್ಕೆ ಸ್ಪ್ರೇ ಮಾಡ್ತಾ ಇದ್ರೆ ಕಂಟ್ರೋಲ್ ಬರುತ್ತೆ, ಮತ್ತೆ ತಿರುಗಿ ಸ್ಟಾರ್ಟ್ ಆಗುತ್ತೆ ಸರ್. ಮತ್ತೆ ಬರುತ್ತೆ, ಮತ್ತೆ ಸ್ಟಾರ್ಟ್ ಆಗುತ್ತೆ. ತುಂಬಾನೇ ಇದೆ ಕೊಡುತ್ತೆ ಸರ್ ಇದು. ಸರ್ ನಿಮ್ಮ ಪ್ರಕಾರ ಯಾವ ತಿಂಗಳಲ್ಲಿ ಇದು ನಾಟಿ ಮಾಡಿದ್ರೆ ಬೆಲೆಗಳು ಉತ್ತಮ ಅನ್ಸುತ್ತೆ ಸರ್? ನಮ್ಮ ಪ್ರಕಾರವಾಗಿ ಆಕ್ಚುಲಿ ಈಗ ನಾವು ಒಂದು ಡಿಸೆಂಬರ್ ಜನವರಿಯಲ್ಲಿ ನಾಟಿ ಮಾಡ್ಕೊಂಡ್ರೆ ಬೆಟರ್ ಅನ್ಸುತ್ತೆ. ನಾವು ಸ್ವಲ್ಪ
ಫೆಬ್ರವರಿ ಮಾರ್ಚ್ ಅಲ್ಲಿ ಮಾಡಿದ್ವಿ. ಸ್ವಲ್ಪ ಲೇಟ್ ಆಗಿ ಮಾಡಿದ್ರೆ ಲೇಟಾಗಿ ಮಾಡಿದ್ವಿ, ಆದ್ರೂ ನಮ್ಗೆ ತುಂಬಾನೇ ಅನಾನುಕೂಲ ಆಯ್ತು ಸರ್. ಇದಕ್ಕೆ ತುಂಬಾನೇ ಅನಾನುಕೂಲ ಆಯ್ತು ಸರ್. ಗಿಡ ಎಲ್ಲ ಸುತ್ತು ಬಿಡ್ತು, ಬಿಸಿ ಓವರ್ ಟೆಂಪರೇಚರ್. ಹೌದು ಸರ್, ತುಂಬಾನೇ ಓವರ್ ಟೆಂಪರೇಚರ್ ಆಯ್ತು ಸರ್. ನಾವು ಈ ಸಲ ಯಾವ್ದು ನೋಡದೇ ಇರ್ತಕ್ಕಂಥ 40 ಡಿಗ್ರಿ ಟೆಂಪರೇಚರ್ ನೋಡಿದೀವಿ. ಹೌದು ಸರ್, ನಿಜನೇ ತುಂಬಾನೇ ಸಮಸ್ಯೆ ಆಯ್ತು ಸರ್. ನಮ್ಗೆ ತುಂಬಾ ಸಸಿಗಳೆಲ್ಲ ಸುತ್ತೋಗ್ಬಿಟ್ಟು ಸರ್ ಇದ್ರಲ್ಲಿ. ಬೆಂಗಳೂರು ಸುತ್ತಮುತ್ತ ಸಾವನಾಗಿದೆ ಫಸ್ಟ್ ಟೈಮ್ ಅನ್ಕೋತೀನಿ ಸರ್ ಇಷ್ಟೊಂದು ಟೆಂಪರೇಚರ್. ನಿಜನೇ ಅದು. ಆಕ್ಚುಲಿ ಇದು ತುಂಬಾನೇ ಓವರ್ ಟೆಂಪರೇಚರ್ ಆಗಿ ತುಂಬಾ ಸಸಿಗಳು ಸುತ್ತೋಗ್ಬಿಟ್ಟು ಸರ್ ನಮ್ಮ ತೋಟದಲ್ಲಿ. ಇದಕ್ಕೆ ಪ್ರಾರಂಭದಲ್ಲಿ ನೀವು ಇಳುವರಿಗಳು ಇದು ಎಷ್ಟು ಇಳುವರಿ ತೆಗೆದಿದ್ದೀರಾ ಸರ್ ಇದರಲ್ಲಿ? ಒಂದು 10 ದಿವಸಕ್ಕೆ ಒಂದ್ಸಾರಿ ನಾವು ಇದರಲ್ಲಿ 10 ರಿಂದ 18 ಟನ್ ಗಂಟ ತೆಗೆದಿದ್ದೀವಿ ಸರ್. 10 ರಿಂದ 15 ಟನ್. ಬೆಲೆಗಳು ನಮ್ಗೆ ಸಾಮಾನ್ಯವಾಗಿ ಇದರಲ್ಲಿ ನಮ್ಗೆ ವರ್ಕೌಟ್ ಆಗ್ಬೇಕಂದ್ರೆ ಹಾಕಿರೋ ಬಂಡವಾಳಕ್ಕೆ ಕನಿಷ್ಠ ಅಂದ್ರೆ ಎಷ್ಟು ಬೆಲೆ ಸಿಕ್ಕಿದ್ರೆ ನಮ್ಗೆ ಬಂಡವಾಳ ಸರ್? ಇದರಲ್ಲಿ ಆಕ್ಚುಲಿ ಕನಿಷ್ಠ ಒಂದು 30 ರೂಪಾಯಿ ಮೇಲೆ ಮಾರ್ಬಿಟ್ರೆ ಏನ್ ತೊಂದರೆ ಇಲ್ಲ ಸರ್. ನಮ್ಗೆ ನಮ್ಮ ಹಾಕಿದ ಬಂಡವಾಳಕ್ಕೆ ನಮ್ಮ ಲಾಭಕ್ಕೆ ಎಲ್ಲಕ್ಕೂ ಅನುಕೂಲ ಆಗುತ್ತೆ. ₹1 30 ರೂಪಾಯಿ ಮೇಲೆ ಮಾರ್ಬೇಕು. ಬಟ್ ಇನ್ನೊಂದೇನಂದ್ರೆ ಬೆಳೆ ಚೆನ್ನಾಗಾಗಬೇಕು. ಹೌದು, ಬೆಳೆ ಚೆನ್ನಾಗಿ ಇಳುವರಿ ಚೆನ್ನಾಗಿ ಬಂದ್ರೆ 30 ರೂಪಾಯಿ ಬಂದ್ರೂ ಲಾಸ್ ಅಂತೂ ಬರೋದೇ ಇಲ್ಲ ಸಾಮಾನ್ಯವಾಗಿ. ಅದ್ರ ಒಳಗಡೆ ಬಂದ್ಬಿಟ್ರೆ ಬೆಳೆ ಚೆನ್ನಾಗಿಲ್ಲ ಲಾಸ್ ಬಂದ್ಬಿಡುತ್ತೆ. ಬಟ್ ಹಾಕಿದ್ದು ಬಂಡವಾಳ ಅಂತೂ ಇದರಲ್ಲಿ ಇದಾಗೋದಿಲ್ಲ ಸರ್. ಇದರಲ್ಲಿ ಏನ್ ಹಾಕಿದ್ವು ಅದು ಕಂಪಲ್ಸರಿ ಅಷ್ಟು ಇಷ್ಟು ಬರೇ ಬರುತ್ತೆ. ಲಾಭ ಅಂತೂ ಇಲ್ಲ ಅಂದ್ರೂ ಹಾಕಿರೋ ಬಂಡವಾಳ ಆದ್ರೂ ಬರೇ ಬರುತ್ತೆ. ಅಂದ್ರೆ ಫುಲ್ ಲಾಸ್ ಆಗೋ ಚಾನ್ಸ್ ಇಲ್ವಾ ಸರ್? ಲಾಸ್ ಆಗೋ ಚಾನ್ಸ್ ಇಲ್ಲ ಸರ್. ಸುಮ್ಮನೆ ಹೇಳ್ತಾರೆ ಜನ, ನಾವು ಕೋಟಿಲ್ ಮಾಡಿದ್ವಿ ಅಂತ ಹೇಳ್ತಾರೆ, ಮಾಡಿರ್ಬೋದು. ಬಟ್ ಲಾಸ್ ಆಗೋ ಚಾನ್ಸಸ್ ಅಂತೂ ಇಲ್ಲ. ಬೆಳೆ ಚೆನ್ನಾಗಿ ರೇಟ್ ಚೆನ್ನಾಗಿ ಬಂದ್ಬಿಟ್ರೆ ಸ್ವಲ್ಪ ದುಡ್ಡು ಚೆನ್ನಾಗಿ ಮಾಡ್ಬೋದು. ಇಲ್ಲ ನಾರ್ಮಲ್ ರೇಟು ಅಂದ್ರೂ ಲಾಸ್ ಆಗೋ ಚಾನ್ಸ್ ಇಲ್ಲ. ಸುಮಾರು ಹಾಗೆ ಆಗುತ್ತೆ, ಇಲ್ಲ ಅಂತ ಇದೇನಿಲ್ಲ. ಅಂದ್ರೆ ಕ್ಯಾಪ್ಸಿಕಮ್ ನಲ್ಲಿ ನಾವು ತಕ್ಕ ಮಟ್ಟಿಗೆ ಬೆಳೆ ಮಾಡೋದ್ರ ಕಡೆ ಗಮನ ಹರಿಸಬೇಕಲ್ಲ ಸರ್? ಬೆಲೆ ಹೆಚ್ಚು ಕಡಿಮೆ ಸರ್. ಇದು ನಾವು ಮಗುನ್ ನೋಡ್ಕೊಂಡಂಗೆ ನೋಡ್ಕೊಬೇಕು ಕ್ಯಾಪ್ಸಿಕಮ್ ಬೆಳೆನ. ನಾವು ಮಗುನ ಯಾವ ತರ ನೋಡ್ಕೊಂಡ್ವು ಅದೇ ಲೆಕ್ಕಾಚಾರವಾಗಿ ನೋಡ್ಕೊಂಡ್ರೆ ಮಾತ್ರನೇ ಬೆಳೆ ಸಕ್ಸಸ್ ಆಗೋದು. ಕಂಪಲ್ಸರಿ 6 ದಿವಸ 7 ದಿವಸ ಒಳಗಡೆನೆ ಸ್ಪ್ರೇ ಮಾಡ್ಲೇಬೇಕು. ಮಾಡಿಲ್ಲ ನಾವು ಬಿಟ್ಟು ಅಂದ್ರೆ ಹೋಗ್ಬಿಡುತ್ತೆ ಬೆಳೆ. ಇರೋದೇ ಇಲ್ಲ ಇದು. ನಾವು ಮನೆಯಲ್ಲಿ ಮಗುನ ತರ ನೋಡ್ಕೊಂಡು ಆ ತರ ನೋಡ್ಕೊಂಡು ಮೇಂಟೈನ್ ಮಾಡಿದ್ರೆ ಚೆನ್ನಾಗಾಗೋದು ಸರ್. ಅಂತೂ ಲಾಸ್ ಅಂತೂ ಬರೋದಿಲ್ಲ ಸರ್ ಈ ಬೆಳೆಯಲ್ಲಿ. ಬಟ್ ಚೆನ್ನಾಗಿ ಮಾಡ್ಬೇಕು, ಬೆಳೆ ಚೆನ್ನಾಗಿ ಮಾಡಿ ಚೆನ್ನಾಗಿ ನೋಡ್ಕೊಂಡ್ರೆ ಆಗುತ್ತೆ ಸರ್, ಏನ್ ತೊಂದರೆ ಇಲ್ಲ ಸರ್. ಇದಕ್ಕೆ ನೀವು ಬೆಡ್ ಪ್ರಿಪರೇಷನ್ಗೆ ಮತ್ತೆ ಫರ್ಟಿಲೈಸರ್ಗೆ ಇದಕ್ಕೆಲ್ಲ ಅಂದಾಜು ಎಷ್ಟು ಖರ್ಚು ಮಾಡಿರ್ಬೋದು ಸರ್? ಇದು ನಾವು ಬ್ರೆಡ್ ಪ್ರಿಪರೇಷನ್, ಮೆಸ್ಸು, ಕಡ್ಡಿಗಳು, ಸಸಿಗಳ ಪೇಪರಿಂಗು ಎಲ್ಲ ಸೇರಿ ಸರ್ ಒಂದು 12 ರಿಂದ ಒಂದು 15 ಲಕ್ಷ ಇದು ಮಾಡಿದೀವಿ ಸರ್ ಈಗ. ಹೌದು ಸರ್. ಅದನ್ನ ನಾವು ಸಸಿಗಳು ನಾಟಿ ಮಾಡೋ ಅಷ್ಟೊತ್ತಿಗೆ ಒಂದು 15 ಲಕ್ಷ ಇನ್ವೆಸ್ಟ್ಮೆಂಟ್ ಇದಕ್ಕಾಗಿದೆ. ಆಮೇಲೆ ಮತ್ತೆ ಲೇಬರ್ ಮತ್ತೆ ಇದೆಲ್ಲ ಬರುತ್ತೆ. ನೀವು ಹೇಳ್ತಾ ಇರೋದು ಪ್ರಾರಂಭದಿಂದ ನಾವು ನಾಟಿ ಮಾಡೋಷ್ಟ್ರೊಳಗಡೆ ಅಷ್ಟು ಬಂದ್ಬಿಡುತ್ತೆ ಸರ್. ಅದಕ್ಕೆ ಆ ಲೆಕ್ಕಾಚಾರದಲ್ಲಿ ಒಂದ್ ಎಕರೆಗೆ ಒಂದು 5 ಲಕ್ಷ ಕಂಪಲ್ಸರಿ ಬೇಕು ಸರ್. ಬೇಕು. ನಾವು ನಾಟಿ ಮಾಡ್ಬೇಕು, ನಾಟಿ ಮಾಡ್ಬೇಕಂತ ಸಸಿಗಳು ನಾಟಿ ಮಾಡ್ಬೇಕು 5 ಲಕ್ಷ ಬೇಕೇ ಬೇಕು. ಈಗ ಸಾಮಾನ್ಯವಾಗಿ ಇಂಡಸ್ಟ್ರಿಯಲಿಸ್ಟ್ 10 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ 5 ಲಕ್ಷ ಲಾಭ ನೋಡ್ತಾರೆ. ಇದರಲ್ಲಿ ನೀವು ಕನಿಷ್ಠ 15 ಲಕ್ಷ ನೀವು ಇನ್ವೆಸ್ಟ್ ಮಾಡಿದ್ರೆ ಅಂದ್ರೆ ಯಾವುದೇ ಗ್ಯಾರಂಟಿ ಇಲ್ಲದೆ ಇರತಕ್ಕಂತ ಏರಿಯಾ ಇದು. ಸಾಮಾನ್ಯ ಕೃಷಿ ಇದು. ಅಕಸ್ಮಾತ್ ಕೈ ಕೊಟ್ರೆ ನಮ್ಗೆ 15 ಲಕ್ಷನೂ ಹೋದಂಗೆ ಅಲ್ವಾ? ಹೋಗುತ್ತೆ ಸರ್, ಕೈ ಕೊಟ್ರೆ ಹೋದಂಗೆ. 15 ಲಕ್ಷನೂ ವೇಸ್ಟ್ ಆದಂಗೆ. ನಾವು ಬೆಳೆ ಏನಾದ್ರೂ ಫೇಲ್ಯೂರ್ ಆಗಿದೆ ಸರ್, ಹೋಗ್ಬಿಡುತ್ತೆ ಸರ್. 15 ಲಕ್ಷನೂ ವೇಸ್ಟ್ ಆದಂಗು. ಅದ್ರ ಜೊತೆಯಲ್ಲಿ ಇನ್ನೂ ಸ್ವಲ್ಪ ತಗೊಂಡು ಹೋಗ್ಬಿಡುತ್ತೆ. 15 ಲಕ್ಷ ಅಂತಲ್ಲ, ಮತ್ತೆ ನಾವು ಅದಕ್ಕೆ ಸ್ಪ್ರೇ ಮಾಡಿರ್ತೀವಿ, ಮತ್ತೆ ಗೊಬ್ಬರ ಕೊಟ್ಟಿರ್ತೀವಿ, ಲೇಬರ್ ಬಂದಿರ್ತಾರೆ, ನಾಳೆ ಕಡ್ಡಿ ಇದು ಕಟ್ಟೋದಕ್ಕೆ ಬಂದಿರ್ತಾರೆ ಸಸಿಗಳನ್ನ. ಇನ್ನೂ ತುಂಬಾ ಲಾಸ್ ಆಗ್ಬಿಡುತ್ತೆ. ಅಗ್ರಿಕಲ್ಚರ್ ಮೇಲೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಹೌದು ಸರ್, ನಿಜ ತುಂಬಾನೇ ಇದಾಗ್ಬಿಡುತ್ತೆ ಅದರಲ್ಲಿ. ಸರ್, ಈಗ ನಾವು ಸಾಮಾನ್ಯವಾಗಿ ಈಗ ಎಲ್ಲಾ ಯೂಟ್ಯೂಬರ್ ಏನ್ ಮಾಡ್ತಾರೆ ಅಂದ್ರೆ ಅಗ್ರಿಕಲ್ಚರ್ ಅಲ್ಲಿ ಆದಾಯದ ಬಗ್ಗೆ ಅಷ್ಟು ಕೋಟಿ ಮಾಡಿದ್ರು, ಇಷ್ಟು ಕೋಟಿ ಮಾಡ್ಬಿಟ್ರೆ, 10 ಲಕ್ಷ ಮಾಡಿದ್ರು ಅಂತ ಹೇಳ್ತಾರೆ. ನಾವು ಅದನ್ನ ಕೇಳೋದಿಲ್ಲ. ಇದರಲ್ಲಿ ಸಾಮಾನ್ಯವಾಗಿ ಅಗ್ರಿಕಲ್ಚರ್ ಅಲ್ಲಿ ನೀವು ಎಷ್ಟು ದುಡ್ಡು ಮಾಡಿದ್ರಿ ಅಂತ ಕೇಳೋದಿಲ್ಲ. ಅದು ಇಳುವರಿ ಮಾಡಿದ್ರೆ ಸಾಮಾನ್ಯವಾಗಿ ರೈತರಿಗೆ ಗೊತ್ತಿರುತ್ತೆ ಮಾರ್ಕೆಟ್ ಹೆಚ್ಚು ಕಡಿಮೆ ಪ್ರೈಸ್ ಆಗೇ ಆಗುತ್ತೆ ಆ ಟೋಟಲ್ ಅಲ್ಲಿ. ಈಗ ನಮ್ಮ ವಿಡಿಯೋದಲ್ಲಿ ಅದ್ರ ಅವಶ್ಯಕತೆ ಇಲ್ಲ ಅನ್ಕೊಂತೀನಿ. ಯಾಕೆಂದ್ರೆ ಈಗ ಬೆಲೆಗಳು ಈಗ ನೀವು 20 ಲಕ್ಷ 10 ಲಕ್ಷ 30 ಲಕ್ಷ ಎಷ್ಟೇ ಮಾಡಿರ್ಬೋದು, ಅದು ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಆಗಿರುತ್ತೆ. ಅದರಿಂದ ನಮ್ಗೇನು ಬೇಕಾಗಿರೋದು ಬರೀ ಅದ್ರಲ್ಲಿ ಇಳುವರಿ ಯಾವ ತರ ತೆಗಿತೀರಾ, ಅದಕ್ಕೆ ನೀವು ಪಟ್ಟಿರೋ ಶ್ರಮ ಎಷ್ಟು ಅಷ್ಟೇ ಬೇಕಾಗಿರೋದು. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಸರ್, ಈಗ ಇದು ಶ್ರಮ ಪಟ್ಟಿದೀವಿ ಇಲ್ಲ ಅಂತ ಹೇಳ್ತಾ ಇಲ್ಲ. ನಾವು ಶ್ರಮ ಎಷ್ಟು ತಗೊಂಡಿದ್ವು ಅದು ಪರವಾಗಿಲ್ಲ ಸರ್. ನಮ್ಗೇನು ಮೋಸ ಏನು ಆಗಿಲ್ಲ ಇದರಲ್ಲಿ. ಶ್ರಮಕ್ಕೆ ತಕ್ಕ ಪ್ರತಿಫಲ ನಮ್ಗೆ ಸಿಗಿದೆ ಸರ್. ಏನು ಸಮಸ್ಯೆ ಏನಿಲ್ಲ ಇದರಲ್ಲಿ. ಆಕ್ಚುಲಿ ಪರವಾಗಿಲ್ಲ ಸರ್. ಯಾಕೆಂದ್ರೆ ಮಾಡಿದ್ರೆ ಇಂಟ್ರೆಸ್ಟ್ ಅಂದ್ರೆ ಬೆಳೆ ಮಾಡಿದ್ರೆ ಅಷ್ಟು ಮೋಸ ಏನು ಆಗಿಲ್ಲ ಸರ್. ಸರ್, ಇದೀಗ ನೋಡಿ, ಈಗ ಬೆಳೆ 5ನೇ ತಿಂಗಳು 6ನೇ ತಿಂಗಳಲ್ವಾ? ಈಗ 7ನೇ ತಿಂಗಳು ಬಂದ್ಬಿಡು ಸರ್. ಆಕ್ಚುಲಿ ನಾವು ಫೆಬ್ರವರಿಯಲ್ಲಿ ಮಾರ್ಚಲ್ಲಿ ನಾಟಿ ಮಾಡಿದ್ದು. ಈಗ 7ನೇ ತಿಂಗಳಿಗೆ ಹತ್ರ ಬಂದ್ಬಿಡುತ್ತು ನೋಡಿ ಸರ್. ಈಗ್ಲೂ ಕೊನೆಯಲ್ಲಿ ನೋಡಿ ಎಷ್ಟೊಂದು ಕಾಯಿ ಇದೆ ಸರ್. ಕಾಯಿದ್ರಲ್ಲೇ ನೋಡಿ, ಈಗ್ಲೂ 1 ಕೆಜಿ ಕಾಯಿ ಇದೆಯಲ್ಲ ಸರ್. ಬರುತ್ತೆ ಸರ್, 1 ಗಿಡಕ್ಕೆ 1 ಕೆಜಿ ಮೇಲೆ ಬರುತ್ತೆ ಸರ್. ಅದಕ್ಕೆ ಈಗ ಸ್ವಲ್ಪ ವೈರಸ್ ಸ್ಟಾರ್ಟ್ ಆಗ್ಬಿಡುತ್ತೆ ಸರ್ ಇದ್ರಲ್ಲಿ. ಗಿಡದಲ್ಲಿ ವೈರಸ್ ಆಗಿಲ್ಲ ಅಂದ್ರೆ ಇನ್ನೂ ಚೆನ್ನಾಗಿ ಬರ್ತಾ ಇತ್ತು. ಅದೇ ವಾರಕ್ಕೆ ಮುಂಚೆ ತುಂಬಾ ಚೆನ್ನಾಗಿ ಸರ್ ಬೆಳೆ ಇದು. ನಾನು ವಾರ ಹಿಂದ್ಗಡೆ ಬಂದಾಗಿತ್ತು.
ಈಗ ಸ್ವಲ್ಪ ಡೌನ್ ಆಗ್ಬಿಟ್ಟಿದೆ ತುಂಬಾ. ಸರ್, ಇದು ಇನ್ನು ಎಷ್ಟು ತಿಂಗಳವರೆಗೂ ಕಾಯ್ಕೋಬೋದು ಸರ್ ಇದನ್ನ ಸರ್ ನೋಡ್ಕೊಂಡು? ಇನ್ನೂ ಕೊಯ್ಯುತ್ತೆ ಸರ್, ಇನ್ನೊಂದು 3 ತಿಂಗಳವರೆಗೂ ಕೊಯ್ಯುತ್ತೆ ಕಾಯಿ. 3 ತಿಂಗಳು 3 ತಿಂಗಳು ಹೋಯ್ತೆ ಸರ್ ಕಾಯಿ. ಸರ್ ಇದೆಲ್ಲ ತೆಗೆದ್ಬಿಟ್ರೆ ಈ ಗಿಡ ಎಲ್ಲಾನು ಎಲೆಗಳೆಲ್ಲ ಸಿಗ್ರು ಮತ್ತೆ ಸಿಗ್ರು ಬಂದ್ಬಿಡುತ್ತೆ. ಸಿಗ್ರು ಬಂದು ಈ ಬುಡದಲ್ಲೆಲ್ಲ ಕಾಯಿ ಬರುತ್ತೆ. ಮತ್ತೆ ಸರ್ ಕಷ್ಟಪಟ್ಟು ಮಾಡಿದ್ರೆ ಇದರಲ್ಲಿ ಲಾಸ್ ಆಗೋ ಲಾಸ್ ಆಗೋ ಚಾನ್ಸಸ್ ಇಲ್ಲ ಸರ್, ಕ್ಯಾಪ್ಸಿಕಮ್ ಲಾಸ್ ಆಗೋ ಚಾನ್ಸಸ್ ಇಲ್ಲ. ಅದ್ರ ಎಷ್ಟು ಹಾಗೆ ಆಗುತ್ತೆ. ಅದರಲ್ಲಿ ನಾವು ಮೈನ್ ಹಾಕೊಳ್ಳೋ ಸಮಯನೂ ನೋಡ್ಕೋಬೇಕಲ್ಲ ಸರ್, ಯಾಕಂದ್ರೆ ಆಗ ಹಾಕಬಾರ್ದು. ಹಾಕೋ ಸಮಯ ನೋಡ್ಕೊಂಡೇ ಮಾಡ್ಬೇಕು. ಆಕ್ಚುಲಿ ಈ ಸಾರಿ ತುಂಬಾನೇ ನಾಟಿ ಮಾಡ್ಬಿಟ್ಟಿದ್ದಾರೆ ಸರ್ ಸಸಿಗಳು, ತುಂಬಾ ಓವರ್ ಆಗಿ ಮಾಡಿದ್ದಾರೆ ಕ್ಯಾಪ್ಸಿಕಮ್ ಅನ್ನೋದು. ಅದರಿಂದ ಸ್ವಲ್ಪ ವೀಕ್ ಆಗಿದೆ ಮಾರ್ಕೆಟ್. ಬಟ್ ಪಾರ್ಸಲ್ ಹೋಗೋಕ್ಕೂ ಮಳೆಗಳು ಜಾಸ್ತಿ ಅಂತೆ, ಅದರಿಂದನೂ ಸ್ವಲ್ಪ ವೀಕ್ ಆಗೈತೆ. ಹೌದು, ಈ ಸಲ ಪಾರ್ಸಲ್ಗಳು ಕಡಿಮೆ ಮತ್ತೆ ತುಂಬಾನೇ ಸಮಸ್ಯೆ ಆಗಿ ಅದರಿಂದ ಸ್ವಲ್ಪ ಬಾಂಗ್ಲಾ ಕಲಾಟೆನೂ ಸ್ವಲ್ಪ ಜಾಸ್ತಿ ಎಫೆಕ್ಟ್ ಆಗಿದೆ. ಅದರಿಂದ ಸ್ವಲ್ಪ ವೀಕ್ ಆಗೈತೆ. ಪರವಾಗಿಲ್ಲ ಸರ್, ನಮ್ಗೇನು ಮೋಸ ಅಂತೂ ಆಗಿಲ್ಲ. ನಮ್ಮ ವೀಕ್ಷಕರ ಜೊತೆ ನಮ್ಮ ರೈತರು ತಮ್ಮ ಯಶಸ್ವಿ ಕೃಷಿ ಬಗ್ಗೆ ಮಾಹಿತಿಗಳನ್ನ ಹಂಚ್ಕೊಂಡಿದ್ದಾರೆ. ಅವ್ರಿಗೆ ಇದೇ ರೀತಿ ಕೃಷಿನಲ್ಲಿ ಸಕ್ಸಸ್ ಸಿಗಲಿ ಅಂತ ನಮ್ಮ ಚಾನೆಲ್ ಕಡೆಯಿಂದ, ನಮ್ಮ ವೀಕ್ಷಕರ ಕಡೆಯಿಂದ ಅವರಿಗೆ ಧನ್ಯವಾದಗಳನ್ನು.